ಪವಮಾನಾಭಿಧೇಯಾಗ್ನೇ ಭಗವಾನ್ ಹವ್ಯವಾಹನಃ ಆಯುರ್ಬಲಂ ಯಶೋ ವೀರ್ಯಂ ದೇಹಿ ಮೇ ತೇ ನಮಃ. ಅಗ್ನಿಸ್ವರೂಪನಾದಂತಹ ಪಾಂಚಭೂತಾತ್ಮಕನಾದಂತಹ ಶ್ರೀಮದಾಂಜನೇಯನನ್ನು ಮನಸಾರ ಸ್ಮರಣೆ ಮಾಡ್ತಾ ಇವತ್ತು ತಮಗೆಲ್ಲ ಒಂದು ವಿಚಾರವನ್ನು ತಿಳಿಸಬೇಕು, ಹಂಚಿಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಚೈತ್ರ ಮಾಸ ಬಹಳ ಬ್ಯುಸಿ ದಿನವಾಗಿ ಪರಿಣಮಿಸಿಬಿಟ್ಟಿದೆ. ಹಾಗಾಗಿ ಪ್ರತಿದಿನ ಅಂತೂ ವಿಡಿಯೋ ಮಾಡಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿ. ವಿಚಾರ ಏನು ಅಂತಂದರೆ, ಈ ಒಂದು ಜನ್ಮಕ್ಕೆ ಸಂಬಂಧಪಟ್ಟು ಗರ್ಭಿಣಿಯರು ಅಥವಾ ಅವರ ಕುಟುಂಬದವರು ಎಲ್ಲರೂ ಕೂಡ ಏನು ಮಾಡ್ತಾರೆ, ಆದಷ್ಟು ನಮಗೆ ಒಳ್ಳೆಯ ಡೇಟನ್ನು ಕೊಡಿ, ಆ ಒಂದು ಪ್ರಸೂತಿ ಕ್ರಿಯೆಗೆ ಒಳ್ಳೆಯ ದಿನವನ್ನು ಗೊತ್ತು ಮಾಡಿಕೊಡಿ. ಹಾಗೆ ಕೇಳುವವರೆಲ್ಲ ಭಾವಿಸಿದ್ದು ಏನು ಅಂತಂದರೆ, ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ ಮಗುವಿಂದು, ಅದಕ್ಕಾಗಿ ಒಳ್ಳೆಯ ನಕ್ಷತ್ರ, ಒಳ್ಳೆಯ ದಿನ, ಒಳ್ಳೆಯ ವಾರವನ್ನು ನೋಡಿ ತೊಗೊಂಡ್ಬಿಟ್ರೆ ನಮ್ಮ ಮಗುವಿಗೆ ಯಾವುದೂ ದೋಷಗಳೇ ಬರೋದಿಲ್ಲ ಅಥವಾ ಅವರ ಕರ್ಮಫಲಗಳು ಬರೋದಿಲ್ಲ, ಹೀಗೆಲ್ಲ ಯೋಚನೆ ಮಾಡಿದಾಗ ಅನ್ನಿಸ್ತದೆ. ಅದು ಹಾಗಲ್ಲ. ಪ್ರಸೂತಿ ಕ್ರಿಯೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ, ಆ ಬಾಣಂತಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದಂತೆ ಮಗು ಜನ್ಮವನ್ನು ಪಡೆಯಲಿ ಅನ್ನೋದಕ್ಕಾಗಿ ಆ ಒಳ್ಳೆಯ ನಕ್ಷತ್ರ, ತಾಯಿಗೂ ಆ ಜನ್ಮ ಪಡೆಯುವಂಥ ಮಗುವಿಗೂ ಯಾವುದೇ ಆರೋಗ್ಯ ತೊಂದರೆ ಇತ್ಯಾದಿಗಳು ತಕ್ಷಣಕ್ಕೆ ಇರದಂತೆ ಇರಲಿ ಅಂಥೇಳಿ ನಕ್ಷತ್ರವನ್ನು, ಮುಖ್ಯವಾಗಿ ಪ್ರಸೂತಿಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ದೋಷ ಉಂಟಾಗದೇ ಇರಲಿ, ಕಷ್ಟಗಳು ಆಗದೇ ಇರಲಿ ಅಂಥೇಳಿ ಅದನ್ನು ನಕ್ಷತ್ರವನ್ನು ನೋಡುವ ಪದ್ಧತಿ ಹಿಂದಿನವರು ಮಾಡಿಟ್ಟಿದ್ದಾರೆ ಹೊರತು, ಆ ನಕ್ಷತ್ರದಲ್ಲಿ ಈಗಿನ ಕಾಲದಲ್ಲೆಲ್ಲ ಆಪರೇಷನ್ನು. ಹಾಗಾಗಿ ಡಾಕ್ಟ್ರಿಗೆ ನಾವು ಹೇಳ್ತೇವೆ, ಅದೇ ಸಮಯ ನೀವು ಕೊಟ್ಟಂಥ ಸಮಯಕ್ಕೆ ನೀವು ಏನೇ ಮಾಡಿ, ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ನಕ್ಷತ್ರ ಇದನ್ನು ನೋಡಿರಲಿ, ತಾರಾನುಕೂಲ ನೋಡಿರಲಿ ಅಥವಾ ಲಗ್ನವನ್ನೇ ನೋಡು ಆ ಒಂದು ಸಮಯವನ್ನು ಕೊಟ್ಟಿರಲಿ, ಮಗುವಿಗೆ ಬರಬೇಕಾದಂತಹ ಕರ್ಮ ಫಲಗಳು ಏನಿದೆಯೋ, ಅದು ಪೂರ್ವಜನ್ಮದ ಫಲ ಅನ್ನೋದೇನಿದೆಯೋ ಅದು ಬಂದೇ ಬರ್ತದೆ. ಅದು ತಪ್ಪಿಸಲಿಕ್ಕೆ ಯಾವ ಜ್ಯೋತಿಷಿಗಳು ಏನೂ ಅಲ್ಲ, ಯಾವ ಮನುಷ್ಯರು, ಯಾವ ರೀತಿಯಾದಂತಹ ಡಾಕ್ಟರ್ಗಳು ಕೂಡ ಏನೂ ಅಲ್ಲ. ಹಾಗಾಗಿ ಯಾರೂ ಅದನ್ನು ಹಾಗೆ ಚಿಂತನೆ ಮಾಡಿಕೊಂಡು, ಈಗ ಉದಾಹರಣೆಗೆ ಇದನ್ನು ಯಾಕೆ ಹೇಳಬೇಕಾಯ್ತು ಅಂತಂದರೆ, ಸುಮಾರು 20ಕ್ಕೂ ಹೆಚ್ಚು ಜನ ನನ್ನನ್ನು 20ನೇ ತಾರೀಕು ಅಕ್ಷಯ ತೃತೀಯ ದಿನ ಒಳ್ಳೆಯ ದಿನ ಅಂತ ಕೇಳ್ತಿದ್ದಾರೆ. ಇನ್ನು ಕೆಲವು ದಿನಗಳ ಬಸವ ಜಯಂತಿ ದಿನ, ಹೀಗೆ ಒಳ್ಳೆಯ ದಿನ, ಅವತ್ತು ನಾವು ಆಪ್ರೇಷನ್ ಮಾಡಿಸ್ಕೊಟ್ರು ಒಳ್ಳೆಯದಾ? ಎಲ್ಲ ಕಡೆ ಆಪ್ರೇಷನ್ನೇ, ಅದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ಈ ಒಂದು ಪ್ರಕೃತಿ ನಿಯಮದಂತೆ ಆಗಲಿಕ್ಕೆ ಡಾಕ್ಟ್ರುಗಳೇ ಬಿಡಲ್ಲ. ಕಾರಣ ಅವರಿಗೂ ಅದು ಹಣಕಾಸು ಇತ್ಯಾದಿಗಳ ವಿಚಾರ ಇರ್ತದೆ ಅದರಲ್ಲಿ. ಹಾಗಾಗಿ ನೀವು ತಿಳಿದಂತೆ ಆ ದಿನ ಡಾಕ್ಟ್ರುಗಳು ಪೂರ್ತಿ ಬ್ಯುಸಿಯಾಗಿ ಹೋಗಿ ದಿನಕ್ಕೆ 15-20 ಆಪ್ರೇಷನ್ ಮಾಡೋ ಪರಿಸ್ಥಿತಿ ಬಂದರೆ ಅವರಿಗೂ ಕಷ್ಟ ಆಗ್ತದೆ. ಹಾಗಾಗಿ ಒಳ್ಳೆಯ ದಿನ ಅಂತ ನೀವೆಲ್ಲ ಮೂಗಿಬಿದ್ದರೆ ಅವತ್ತಿನ ದಿನ ಅವ್ರಿಗೂ ಊಟ ನಿದ್ರೆ ಸರಿಯಾದ ಸಮಯಕ್ಕಿಲ್ಲದೆ ಏನಾದರೂ ವ್ಯತ್ಯಾಸಗಳಾದರೆ ಅದಕ್ಕೆ ಹೊಣೆಗಾರರು ನೀವೇ ಆಗ್ತೀರಿ. ಹಾಗಾಗಿ ಹಾಗೆ ಯೋಚನೆ ಮಾಡಬೇಡಿ. ಆ ರೀತಿಯಿಂದ ಯೋಚನೆ ಮಾಡಿ ನೀವು ಮಾಡಿದ್ರೂ ಕೂಡ ಅದು ಫಲ ಬರುವಲ್ಲಿ ಜಾತಕದಲ್ಲಿ ನಾವು ನೋಡುವಾಗ ಕಡೆಗೆ ನಾವೇ ಕೊಟ್ಟಿದ್ದ ಸಮಯದಲ್ಲಿ ನಾವು ದೋಷ ಇದೆ ಅಂತ ಹೇಳಬೇಕಾಗ್ತದೆ. ಅದು ಬಂದೇ ಬರ್ತದೆ. ಯಾಕೆಂದರೆ ದೈವಿಕವಾದ ನಿಯಮವನ್ನು ಮೀರಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದಿದ್ರೆ ನಾವೆಲ್ಲ ದೇವರಾಗಿ ಕೂತ್ಕೊಂಡ್ಬಿಡ್ತಿದ್ವಿ. ಯಾವ ಮಕ್ಕಳಿಗೂ ಕೂಡ ಯಾವ ದೋಷನೂ ಬರ್ತಿರಲಿಲ್ಲ, ಯಾವ ಆರೋಗ್ಯ ತೊಂದರೆನೂ ಬರ್ತಿರಲಿಲ್ಲ. ಎಲ್ಲ ಸಿರಿವಂತರಾಗಿ ಚಿನ್ನದ ಸ್ಪೂನು ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿದ್ದಾರೆ ಅನ್ನುವ ಸ್ಥಿತಿ ನಿರ್ಮಾಣ ಆಗ್ತಿತ್ತು. ಹಾಗಾಗೋದಿಲ್ಲ, ಹಾಗೆ ಸಾಧ್ಯ ಇಲ್ಲ. ದೇವರ ನಿಯಮವನ್ನು ಮೀರಲಿಕ್ಕೆ ಯಾರಿಗೂ ಆಗೋದಿಲ್ಲ, ಪ್ರಕೃತಿಯ ನಿಯಮವನ್ನು ಮೀರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ನೀವು ಅಷ್ಟೊಂದು ಏನಂತಂದರೆ ದೈವಿಕವಾದ ಅನುಗ್ರಹ ನಮಗೆ ಸಿಗಲಿ, ಪ್ರಸೂತಿ ಕ್ರಿಯೆಯಲ್ಲಿ ಯಾವುದೇ ಕಷ್ಟ ಬಾಧೆಗಳು ನೋವುಗಳು ಇಲ್ಲದಂತೆ ಭಗವಂತನ ಅನುಗ್ರಹದಿಂದ
ಒಳ್ಳೆಯ ಮಗು, ಯಾವುದೇ ಅಂಗವೈಕಲ್ಯವಿಲ್ಲದಂಥ ಮಗು ಜನ್ಮವಾಗಲಿ ಅಂತ ಕೇಳಿಕೊಂಡು ಒಂದು ನಕ್ಷತ್ರದ ಒಳ್ಳೆಯ ದಿನವನ್ನು ನೋಡಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಮಗೆ ಅದೇ ದಿನ ಬೇಕು. ಅದರಿಂದ ಮಗುವಿಗೆ, ಹುಟ್ಟಿದಂಥ ಮಗುವಿಗೆ ಜನ್ಮಾಂತರದ ಎಲ್ಲ ದೋಷಗಳು ಹೋಗ್ಬಿಡ್ತದೆ. ಚಿನ್ನದ ಸ್ಪೂನ್ ಹುಟ್ಕೊಂಡೇ ಇದು ಬಾಯಲ್ಲಿ ಇಟ್ಕೊಂಡೇ ಹುಟ್ಟುತ್ತದೆ ಅಂತ ಯಾರೂ ಭಾವಿಸಬೇಡಿ. ಅದೆಲ್ಲ ಅಪ್ಪಟ ಸುಳ್ಳು. ಯಾರಾದರೂ ಅದನ್ನು ನಿಮಗೆ ಹೇಳಿದ್ರೆ, ದೈವಿಕವಾಗಿ ಬರಬೇಕಾದಂಥ ಅಫಲ ಸುಫಲ ಎಲ್ಲವೂ ಅದು ಬಂದೇ ಬರ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅದು ಪೂರ್ವ ನಿರ್ಧರಿತವಾದಂಥದ್ದಾಗಿರ್ತದೆ. ಯಾವ ಆತ್ಮವು ಈ ಒಂದು ದೇಹವನ್ನು ಬಿಟ್ಟು ಹೊರಗೆ ಹೋಗ್ತದೋ ಅದೇ ರೀತಿಯಲ್ಲಿ ಬರುವ ಕ್ರಿಯೆಯೂ ಕೂಡ ಅಲ್ಲಿ ನಿರ್ಧಾರವಾಗಿಯೇ ಬರ್ತದೆ. ವಿದ್ಯೆ, ಉದ್ಯೋಗ, ವಿವಾಹ, ಹೀಗೆ ಗ್ರಹ, ಇದೆಲ್ಲ ಪೂರ್ವ ನಿಯೋಜಿತ ನಿರ್ಧರಿತವಾಗಿರ್ತದೆ ಅಂತ ಬ್ರಹ್ಮಗರ್ಭಗಳ ಮೊದಲೇ ನಮ್ಮ ಋಷಿಮುನಿಗಳು ಹೇಳಿಬಿಟ್ಟಿದ್ದಾರೆ. ಅದು ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಪ್ರಯತ್ನ ಯಾರು ಮಾಡಬೇಡಿ. ಆದಷ್ಟು ನಮಗೆ ಏನು ಆರೋಗ್ಯ ತೊಂದರೆಯೋ ಇನ್ಯಾವುದೋ ರೀತಿಯಾದಂಥ ಏನೋ ICUನಲ್ಲಿ ಮಗುವನ್ನು ಅಥವಾ ತಾಯಿಯೋ ಇರುವಂಥ ಸ್ಥಿತಿಗಳ ಬರದೇ ಇರಲಿ, ಒಳ್ಳೆಯ ಸಮಯ ಆಗಿರಲಿ, ಅಲ್ಲಿ ಯಾವ ಕಷ್ಟವೂ ಆಗದಿರಲಿ ಅಂಥೇಳಿ ಆ ಸಮಯವನ್ನು ನೋಡಿ ಮಾಡಿ. ಹಾಗೇಳಿ ನೋಡಿ ಮಾಡಿದರೂ ಕೂಡ ಅದು ಆಗಬಾರ್ದು ಅಂತಿಲ್ಲ. ಏಕೆಂದರೆ ಭಗವಂತನ ನಿರ್ಣಯವನ್ನು ನಾವು ಬದಲಾಯಿಸಲಿಕ್ಕೆ ನಾವು ಯಾರೂ ಅಲ್ಲ. ಹಾಗಾಗಿ ಅದು ಆಗದೇ ಇರಲಿ ಅಂತೇಳಿ ದೇವರು ಪ್ರಾರ್ಥನೆ ಮಾಡಿ ಒಂದು ಸಮಯ ನೋಡಿ ಅಷ್ಟೇ ಬಿಟ್ಟರೆ, ಆ ದಿನ ಆದರೆ ನಮ್ಮ ಮಗು ಯಾವ ದೋಷನೂ ಬರೋದೇ ಇಲ್ಲ ಅಂಥೇಳಿ ಯಾರೂ ಚಿಂತನೆ ಖಂಡಿತ ಮಾಡಿ. ಒಂದೇ ದಿನ ನನಗೊಬ್ಬ ಡಾಕ್ಟ್ರು ಕೂಡ ಅವರು ಹೇಳ್ತಾಯಿದ್ರು, ನಮಗೆ ಎಷ್ಟು ಬ್ಯುಸಿ ಇದೆ ಅವತ್ತು ಅಂದರೆ, ನನ್ನದೊಂದು ಕಾರ್ಯಕ್ರಮ ಇದೆ ಅವತ್ತು ಅಂತಂದರೆ ನಮ್ಮ ಮಗನಿಗೆ ಬ್ರಹ್ಮೋಪದೇಶ ಕೊಡಬೇಕು ಅಂಥೇಳಿ 3 ದಿನ ನಂತರ 23ನೇ ತಾರೀಕಿಗಿದೆ. ಆ ಕಾರ್ಯಕ್ರಮಕ್ಕೆ ನೀನು ಬರಬೇಕು ಅಂಥೇಳಿ ಅವರು ನಮಗೆ ಬೇಕಾದಂಥ ಡಾಕ್ಟರ್, ಅದರಿಂದ ನಿಮ್ಮ ಉಪಸ್ಥಿತಿಯಲ್ಲಿ ಬೇಕೇ ಬೇಕು, 2 ದಿನ ಮೊದಲೇ ಬರಬೇಕು. ಏನಾಗುತ್ತೋ ಗೊತ್ತಿಲ್ಲ, 2-3 ದಿನಗಳು ಒಳ್ಳೆಯ ಡೇಟು ಅಂಥೇಳಿ ಎಲ್ಲರೂ ಕೂಡ ಅವತ್ತಿಗೆ ರಿಜಿಸ್ಟರ್ ಮಾಡ್ತಿದ್ದಾರೆ. ನಮಗೆ ಅದೇ ಡೇಟಿಗೆ ಆಗಬೇಕು ಡಾಕ್ಟ್ರೇ ಅಂತ. ಏನಾಗುತ್ತೋ ಗೊತ್ತಿಲ್ಲ, ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೇನೆ. ಖಂಡಿತ ಯಾರೂ ಕೂಡ ಆ ರೀತಿಯಾಗಿ ಮೂಗು ಬಿದ್ದು ಅವತ್ತೇ ಆಗಬೇಕು ಅಂತ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ. ಅದು ಆಗುವಂಥ ಕಾರ್ಯ ಅಲ್ಲ. ಅದು ಪ್ರಕೃತಿಯ ನಿಯಮದಂತೆ ನಡೀಬೇಕು, ದೇವರ ಅನುಗ್ರಹದಂತೆ ನಡೀಬೇಕು. ಹಾಗೆ ನಡೆಯಲು ಅದನ್ನು ಬಿಟ್ಟರೆ ನಾವು ಚೆನ್ನಾಗಿರ್ತೇವೆ. ಇಲ್ಲ ಅಂದರೆ ಅದು ಯಾರು ನೀವಷ್ಟು ಇದು ಮಾಡೋಕ್ಕೆ ಹೋಗ್ತೀರೋ ಅವರಿಗೆ ಕಷ್ಟ ಆಗ್ತದೆ. ಎಚ್ಚರವನ್ನು ವಹಿಸಿ. ಒಳ್ಳೆಯದಾಗಲಿ.